ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಪನ್ನೀರ್ ಗ್ರೇವಿ ಮತ್ತು ಗೋಧಿ ಹಿಟ್ಟಿನ ಪೂರಿ ಮಾಡಿದ್ದೀನಿ. ತುಂಬ ಸಿಂಪಲ್ ಫ್ರೆಂಡ್ಸ್, ತುಂಬ ರುಚಿಯಾಗಿದೆ. ನನ್ನ ವೀಡಿಯೋಗಳಲ್ಲಿ ಎಲ್ಲ ಮನೇಲಿರೋಂಥ ಐಟಮ್ಸ್ನೇ ಬಳಸಿ ಮಾಡೋದ್ರಿಂದ ನೀವು ಕೂಡ ಇವಾಗಲೇ ಮಾಡಬಹುದು. ಅದನ್ನು ತುಂಬ ಸಿಂಪಲಾಗಿರುತ್ತೆ. ರೆಸಿಪಿ ಕೂಡ ತುಂಬ ರುಚಿಯಾಗಿರುತ್ತೆ. ಅದ್ಭುತವಾದಂಥ ರೆಸಿಪಿ ಅಂತ ಹೇಳ್ಬಹುದು. ಏನೇನು ಬೇಕು ನೋಡೋಣ. ನಾನಿಲ್ಲಿ ಪನ್ನೀರ್ ತೊಗೊಂಡಿದ್ದೀನಿ. ಒಂದು 200 ಗ್ರಾಮ್ನಷ್ಟು ಪನ್ನೀರನ್ನ ನಾನು ತೆಗೆದಿಟ್ಕೊಂಡಿದ್ದೀನಿ. ಈ ಸೈಜ್ನಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋದ್ರಿಂದ 24 ಪೀಸ್ ಬಂದಿದೆ 200 ಗ್ರಾಮ್ ಪನ್ನೀರಿಗೆ. ಹಾಗೆ ಒಂದು ಚಕ್ಕೆ ಮಸಾಲೆಗಳಲ್ಲಿ ಪಲಾವ್ ಎಲೆ 1 ಪೀಸಷ್ಟು, ಸೋಂಪು 1/4 ಸ್ಪೂನು, ಜಾಪತ್ರೆ ಒಂದು ಸ್ವಲ್ಪ, ಏಲಕ್ಕಿ 2, ಲವಂಗ ಒಂದು 3ರಿಂದ 4 ತೊಗೊಂಡಿದ್ದೀನಿ. ಬೆಣ್ಣೆ ಒಂದು 3ರಿಂದ 4 ಸ್ಪೂನಷ್ಟು, ಗೋಡಂಬಿ ಒಂದು 10 ಪೀಸ್ ಅಷ್ಟಿದೆ, ಬೆಳ್ಳುಳ್ಳಿ 1 ಗೆಡ್ಡೆಷ್ಟು ತೊಗೊಂಡಿದ್ದೀನಿ. ಹಾಗೆ ಶುಂಠಿ 1 ಇಂಚಷ್ಟನ್ನು ತುರಿದಿಟ್ಕೊಂಡಿದ್ದೀನಿ. ಇದೆಲ್ಲ ಫ್ರೈ ಮಾಡ್ಕೋಬೇಕಾಗತ್ತೆ. ಹಾಗೆ ಟೊಮೊಟೊ ತೊಗೊಂಡಿದ್ದೀನಿ. ನಿಮಗೆ ಗ್ರೇವಿ ಜಾಸ್ತಿ ಬೇಕಾದಲ್ಲಿ ನೀವು ಇನ್ನೂ ಟೊಮೊಟೊನ ಜಾಸ್ತಿಯಾಗಿ ಉಪಯೋಗಿಸ್ಕೊಳ್ಬೋದು. ನಾನಿಲ್ಲಿ 4 ಟೊಮೊಟೊ ಮೀಡಿಯಮ್ ಸೈಜ್ನ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ನಾನು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು 2 ಸ್ಪೂನಷ್ಟು ಎಣ್ಣೆ, ಹಾಗೆ 1 ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಚಕ್ಕೆ, ಲವಂಗ, ಸೋಂಪು, ಜಾಪತ್ರೆ, ಪಲಾವ್ ಎಲೆ ತೊಗೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಂಡು ಸ್ಟವ್ನ ಲೋ ಫ್ಲೇಮ್ ಮಾಡ್ಕೊಳ್ಳೋಣ. ಬೆಣ್ಣೆ ಹಾಕಿರೋದ್ರಿಂದ ಮೈ ಮೇಲೆಲ್ಲ ಸಿಡಿಯೋ ಚಾನ್ಸ್ ಇರುತ್ತೆ. ಹಾಗಾಗಿ ಲೋ ಫ್ಲೇಮ್ ಮಾಡಿಕೊಂಡು ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಹಾಕ್ಕೊಂಡು 1 ನಿಮಿಷದಷ್ಟು ಫ್ರೈ ಮಾಡ್ಕೊಳ್ಳಿ. ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೂ ಕೂಡ ನೀವು ಒಗ್ಗರಣೆಗೆ ಹಾಕ್ದಾಗಲೇ ಗ್ರೇವಿ ಒಗ್ಗರಣೆ ಮಾಡಬೇಕಾದಾಗ ಹಾಕ್ಕೊಳ್ಬೋದು. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಅಷ್ಟಾಗಿ ಉಪಯೋಗಿಸಲ್ಲ. ಹಾಗಾಗಿ ಹಿಂಗೆ ಡೈರೆಕ್ಟಾಗಿ ಹಾಕೋದ್ರಿಂದ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ. ಈರುಳ್ಳಿ 1 ನಿಮಿಷ ಫ್ರೈ ಆದಮೇಲೆ ಹೆಚ್ಚಿರೋಂಥ ಒಂದು 3ರಿಂದ 4 ಟೊಮೊಟೊ ಹಣ್ಣನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಅದ್ರ ಜೊತೆಗೇನೆ ಒಂದು 10 ಗೋಡಂಬಿ ಹಾಕ್ಕೊಳ್ಳೋಣ. ಗ್ರೇವಿ ತುಂಬ ರುಚಿಯಾಗಿ ಗಟ್ಟಿಯಾಗಿ ಬರುತ್ತೆ ಗೋಡಂಬಿ ಹಾಕೋದ್ರಿಂದ. ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬಾಡಿಸ್ಕೊಳ್ಳೋದ್ರಿಂದ ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ. ನಾವಿಲ್ಲಿ ತೆಂಗಿನಕಾಯಿ ಏನು ಬಳಸ್ತಾ ಇಲ್ಲ. ಹಾಗಾಗಿ ಗೋಡಂಬಿ ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ ಗ್ರೇವಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಸ್ವಲ್ಪ ಟೊಮೊಟೊ ಎಲ್ಲ ಸಾಫ್ಟ್ ಆಗಿದೆ ಅಂದಾಗ ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಟು ನೀರು ಹಾಕೋದೇನು ಬೇಡ, ಹಾಗೆ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ನಾವು ಇದನ್ನು ಸ್ವಲ್ಪ ತಣ್ಣಗಾಗೋಷ್ಟರಲ್ಲಿ ಪೂರಿಗೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. 1 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ 1/4 ಕಪ್ಪಷ್ಟು ಮೈದಾ ಹಿಟ್ಟು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ತಣ್ಣೀರಿನಲ್ಲಿ ಗೋಧಿ ಹಿಟ್ಟು ಕಲಿಸ್ತಿರಲ್ಲ, ಚಪಾತಿ ಹಿಟ್ಟು ಕಲಿಸ್ತಿರಲ್ಲ, ಆ ರೀತಿಯಲ್ಲಿ ಸ್ವಲ್ಪ ಗಟ್ಟಿಯಾಗಿ ಕಲಸಿಟ್ಕೊಳ್ಳಿ. ಪೂರ್ತಿ ಗೋಧಿ ಹಿಟ್ಟಿನ ಪೂರಿನೇ ಮಾಡಬಹುದು. ಗೋಧಿ ಹಿಟ್ಟು ಸ್ವಲ್ಪ ಮಿಲ್ಲಲ್ಲಿ ಮಾಡಿಸಿರೋದ್ರಿಂದ ಸ್ವಲ್ಪ ರಫ್ ಆಗಿದೆ. ಹಾಗಾಗಿ 1/4 ಕಪ್ಪಷ್ಟು ಮಾತ್ರ ನಾನು ಮೈದಾ ಹಿಟ್ಟನ್ನ ಮಿಕ್ಸ್ ಮಾಡಿದ್ದೀನಿ. ಈಗ ನೋಡಿ, ಎಲ್ಲ ಗ್ರೇವಿ ಎಲ್ಲ ತಣ್ಣಗಾಗಿತ್ತು. ಟೊಮೊಟೊ ಫ್ರೈ ಮಾಡಿದ್ದೆಲ್ಲ ರುಬ್ಬಿಟ್ಕೊಂಡಿದ್ದೀನಿ. ಈಗ ಪನ್ನೀರನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ, ಸ್ವಲ್ಪ ಬೆಣ್ಣೆ, ಹಾಗೆ ಖಾರದ ಪುಡಿ 1/4 ಸ್ಪೂನಷ್ಟು, ಒಂದು 2 ಚಿಟಿಕೆಯಷ್ಟು ಅರಿಶಿನ ಪುಡಿ, ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಲ್ಲಿ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಪನ್ನೀರಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಫ್ಲೇಮ್ ಜಾಸ್ತಿ ಮಾಡಬಾರ್ದು. ನಿಮಗೇನೋ ಎಣ್ಣೆ ಕಪ್ಪಾಗ್ತಿದೆ, ಸೀತಾ ಇದೆ ಅಂತ ಅನಿಸಿದ್ರೆ ಸ್ಟವ್ನ ಆಫ್ ಮಾಡಿ, ಬಿಸಿನೇ ಸಾಕಾಗುತ್ತೆ. ಪನ್ನೀರ್ ಹಾಕೊಂಡ್ಮೇಲೆ ಬೇಕಾದ್ರೆ ಸ್ಟವ್ನ ಆನ್ ಮಾಡ್ಕೊಳ್ಬೋದು. ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು 3-4 ನಿಮಿಷದಷ್ಟು ಪನ್ನೀರನ್ನ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ರೀತಿ ಫ್ರೈ ಮಾಡೋದ್ರಿಂದ ಪನ್ನೀರ್ನಲ್ಲಿ ಮಸಾಲೆ ಎಲ್ಲ ಹೋಗೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಫ್ರೈ ಮಾಡದೆ ಹಾಗೆ ಹಸಿ ಪನ್ನೀರ್ ಕೂಡ ಹಾಕಿ ಕೂಡ ನೀವು ಈ ಪನ್ನೀರ್ ಗ್ರೇವಿನ ಮಾಡ್ಕೊಳ್ಬೋದು, ಅದು ಚೆನ್ನಾಗಿರುತ್ತೆ. ನಮ್ಮನೇಲಿ ಈ ಥರ ಸ್ವಲ್ಪ ರೋಸ್ಟ್ ಮಾಡೋದ್ರಿಂದ ಮಕ್ಳು ಇಷ್ಟಪಡ್ತಾರೆ. ಹಾಗಾಗಿ ನಾನು ಫ್ರೈ ಮಾಡಿ ಹಾಕ್ಕೊಳ್ತೀನಿ. ಈಗ ಇದೇ ಎಣ್ಣೆಗೆ ಪನ್ನೀರಷ್ಟೇ ತೆಗೆದಿಟ್ಕೊಂಡಿದ್ದೀನಿ. ಈಗ ಇದೇ ಎಣ್ಣೆಗೆ ಇನ್ನು ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ಳೋಣ, ಒಂದು ಅರ್ಧ ಸ್ಪೂನಷ್ಟು. ಹಾಗೆ ಇನ್ನು 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆ ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ. 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಸ್ವಲ್ಪ ಫ್ರೈ ಆದಮೇಲೆ ತೊಗೊಂಡಿದ್ವಲ್ಲ ಖಾರದ ಪುಡಿ 2 ಸ್ಪೂನಷ್ಟು, ಧನಿಯಾ ಪುಡಿ 1 ಸ್ಪೂನಷ್ಟು, ಗರಂ ಮಸಾಲ 1/4 ಸ್ಪೂನಷ್ಟು, ಜೀರಿಗೆ ಪುಡಿ ಅರ್ಧ ಸ್ಪೂನಷ್ಟು, ಹಾಗೆ ಹಳದಿ ಪುಡಿ 1/4 ಸ್ಪೂನಷ್ಟು, ಇಷ್ಟ ಮಸಾಲನೂ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಫ್ರೈ ಆದ ನಂತರ ರುಬ್ಬಿರೋಂಥ ಮಸಾಲ ಇದೆಯಲ್ಲ ಅದನ್ನೆಲ್ಲ ಹಾಕ್ಕೊಳ್ಳೋಣ. ಟೊಮೊಟೊ, ಈರುಳ್ಳಿ ರುಬ್ಬಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕಾಗುತ್ತೆ ನೀರನ್ನ ಅಷ್ಟು ಹೆಚ್ಚಿಸ್ಕೊಳ್ಳಿ. ನಾನು ಟೊಮೊಟೊ ಬೇಯೋದಕ್ಕೆ ಸ್ವಲ್ಪನೇ ಉಪ್ಪು ಹಾಕಿದ್ರಿಂದ ಇನ್ನು ಸ್ವಲ್ಪ ಉಪ್ಪಿನ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಈ ಗ್ರೇವಿನ ಇನ್ನು ಸ್ವಲ್ಪ ಹೆಚ್ಚಿಸ್ಕೊಳ್ತೀನಿ. ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಬೇಗ ಗಟ್ಟಿ ಬರುತ್ತೆ ಗ್ರೇವಿ. ನೋಡಿ ಎಷ್ಟು ತಿಕ್ಕಾಗಿದೆ ಅಂತೇಳಿ. ನೀವು ಯಾವ ಅದಕ್ಕೆ ಬೇಕಾದ್ರೂ ಮಾಡ್ಕೊಳ್ಬೋದು. ಇದನ್ನು ಒಂದು 3-4 ನಿಮಿಷದಷ್ಟು ಎಲ್ಲ ಮಸಾಲೆ ಎಲ್ಲ ಹಾಕಿರ್ತೀರಲ್ಲ ಅದ್ರ ಜೊತೆಗೆ ಗ್ರೇವಿ ಕೂಡ ಮಿಕ್ಸ್ ಆಗಬೇಕು. ಹಾಗಾಗಿ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ, ಕುದಿಸ್ಕೋಬೇಕಾಗುತ್ತೆ. ಕುದಿಸ್ವಾಗ ಪ್ಲೇಟ್ ಮುಚ್ಚಿ ಕುದಿಸಿ, ಮೈ ಮೇಲೆಲ್ಲ ಹಾರುತ್ತೆ. ಈಗ ಚೆನ್ನಾಗಿ ಕುದ್ದಿದೆ. ಈಗ ನಾವು ಪನ್ನೀರ್ ಫ್ರೈ ಮಾಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮ್ನಲ್ಲೇ ಇರಲಿ ಸ್ಟವ್ವು. ಪನ್ನೀರ್ ಕೂಡ ಫ್ರೈ ಆಗಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ ಗ್ರೇವಿ. ಪನ್ನೀರನ್ನ ಫ್ರೈ ಮಾಡದೆ ಹಸಿ ಪನ್ನೀರ್ ಕೂಡ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಅದು ಕೂಡ ತುಂಬ ರುಚಿಯಾಗಿರುತ್ತೆ. ನಾನಿಲ್ಲಿ 1 ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ನಿಮ್ಮ ಟೊಮೊಟೊ ತುಂಬ ಹುಳಿ ಅನಿಸಿದ್ರೆ ಸಕ್ಕರೆನ ರುಚಿ ನೋಡ್ಬಿಟ್ಟು ಕೂಡ 1 ಸ್ಪೂನಷ್ಟು ಹಾಕ್ಕೊಳ್ಳಿ. ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಾನು 1 ಸ್ಪೂನಷ್ಟು ಕಸ್ತೂರಿ ಮೆಂತ್ಯ ತೊಗೊಂಡಿದ್ದೀನಿ. ನಾನು ಸಕ್ಕರೆನ ಇಲ್ಲಿ ಉಪಯೋಗಿಸ್ಕೊಳ್ತಾ ಇಲ್ಲ. ಸ್ವೀಟಾಗಿ ಚೆನ್ನಾಗಿದೆ ಪನ್ನೀರ್ ಗ್ರೇವಿ.
ಕಸ್ತೂರಿ ಮೆಂತ್ಯ ಇದ್ದರೆ ಹಾಕ್ಕೊಳ್ಳಿ, ಕಂಪಲ್ಸರಿ ಬೇಕಂತೇನಿಲ್ಲ. ಕೊತ್ತಂಬರಿ ಸೊಪ್ಪಿದ್ರೆ ಮೇಲಿಂದ ಹಾಕ್ಕೊಂಡ್ರೆ ಆಯಿತು. ನೀವು ಕ್ರೀಮ್ ಇದ್ದರೆ ಕ್ರೀಮ್ ಕೂಡ ಇದಕ್ಕೆ ಉಪಯೋಗಿಸ್ಕೊಳ್ಬಹುದು. ಅಥವಾ ಗ್ರೀನ್ ಪೀಸ್ ಏನಾದ್ರು ಸಿಕ್ಕಿದ್ರೆ, ನಿಮಗೆ ಹಸಿ ಬಟಾಣಿ ಸಿಕ್ಕಿದ್ರೆ ಅದನ್ನು ಕೂಡ ಹಾಕ್ಕೊಳ್ಳಿ. ಕ್ಯಾಪ್ಸಿಕಮ್ಮು, ಹಸಿ ಬಟಾಣಿ ಎಲ್ಲ, ಆಲೂಗೆಡ್ಡೆ ಎಲ್ಲ ತುಂಬಾ ಒಳ್ಳೆ ಕಾಂಬಿನೇಷನ್ ಕೊಡುತ್ತೆ. ಪನ್ನೀರ್ ಸ್ವಲ್ಪ ಇದ್ದ ಕೂಡ ಆ ರೀತಿ ಹಾಕ್ಕೊಳ್ಬೋದು. ಈಗ ಪನ್ನೀರ್ ಗ್ರೇವಿ ರೆಡಿಯಾಗಿದೆ. ಈಗ ಪೂರಿ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ಈಗ ಪೂರಿನ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಲಟ್ಟಿಸ್ಕೊಂಡು ನೀವು ಪೂರಿನ ಎಣ್ಣೆಯಲ್ಲಿ ಕರ್ಕೊಳ್ಬೋದು. ಗೋಧಿ ಹಿಟ್ಟಿನ ಪೂರಿ ಆಗಿರೋದ್ರಿಂದ ಸ್ವಲ್ಪ ಹರಳೋದಕ್ಕೆ ಬಿಡಬೇಕು. ಅಂದರೆ ಮೊದಲೇ ನೀವು ಹಿಟ್ಟು ಕಲಸಿಟ್ಬಿಟ್ಟು ನೀವು ಪನ್ನೀರ್ ಗ್ರೇವಿ ಮಾಡೋಷ್ಟರಲ್ಲಿ ಹಿಟ್ಟು ನೆಂದಿರುತ್ತೆ. ಸಿಂಪಲ್ಲಾಗಿ ಈಸಿಯಾಗಿ ಪೂರಿ ಹಾಕ್ಕೊಂಡು ಬಿಸಿ ಬಿಸಿ ಪೂರಿ ಜೊತೆಗೆ ಪನ್ನೀರ್ ಗ್ರೇವಿ ಸರ್ವ್ ಮಾಡ್ಬೋದು. ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಲಿ. ಪೂರಿ ಹಾಕಿದ ತಕ್ಷಣ ಸ್ವಲ್ಪ ಪೂರಿ ಎತ್ತೋವಂಥ ಕೈಯಿಂದ ಈ ರೀತಿ ಜಾಲರಿಯಿಂದ ಒತ್ತೋದ್ರಿಂದ, ಪ್ರೆಸ್ ಮಾಡೋದ್ರಿಂದ ನೀಟಾಗಿ ಪೂರಿ ಉಬ್ಬುತ್ತೆ. ಯಾವುದೇ ರೀತಿ ಸೋಡಾ ಹಾಕಬೇಕನ್ನೋ ಅವಶ್ಯಕತೆ ಇಲ್ಲ. ಹಾಗೆ ಪೂರಿ ತುಂಬ ಚೆನ್ನಾಗಿ ಉಬ್ಬುತ್ತೆ. ಗೋಧಿ ಹಿಟ್ಟು ತುಂಬ ರಫ್ ಆಗಿದ್ರೆ ಮಾತ್ರ ನೀವು ಮೈದಾ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ಗೋಧಿ ಹಿಟ್ಟು ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿದೆ ನುಣ್ಣಗೆ ಅನ್ನೋದಾದರೆ ಮೈದಾ ಹಿಟ್ಟು ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ, ಪೂರಿ ಚೆನ್ನಾಗಿ ಎರಡು ಕಡೆ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಈಗ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ನೀವು ಯಾವ ಸೈಜಲ್ಲಿ ಬೇಕೋ ಆ ಸೈಜ್ನಲ್ಲಿ ಪೂರಿನ ಲಟ್ಟಿಸ್ಕೊಳ್ಬೋದು. ನಿಮ್ಗೆ ಒಂದೊಂದೇ ಲಟ್ಸೋದಕ್ಕೆ ಟೈಮ್ ಇಲ್ಲ, ಬೇಗ ಬೇಗ ಮಾಡಬೇಕು ಅಂದಾಗ ಈ ರೀತಿ ದೊಡ್ಡದಾಗಿ ಒಂದು ಚಪಾತಿ ಹಿಟ್ಟಿನಷ್ಟು ಉಂಡೆ ತೊಗೊಂಡು ಲಟ್ಟಿಸ್ಬಿಟ್ಟು ಅದರಲ್ಲಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ನಲ್ಲಿ ಕಟ್ ಮಾಡ್ಕೊಳ್ಬೋದು, ಒಂದು ಬೌಲಿಂದ ಅಥವಾ ಒಂದು ಗ್ಲಾಸಿಂದ. ಅವಾಗ ಕೂಡ ಪೂರಿ ಮಾಡೋದು ಬೇಗ ಬೇಗ ಆಗುತ್ತೆ, ತುಂಬ ಈಸಿಯಾಗಿ ಕೂಡ ಆಗುತ್ತೆ. ಮಕ್ಕಳು ಸ್ಕೂಲ್ಗೆ ಹೋಗಬೇಕು ಅಂದಾಗ ಟೈಮ್ ಇಲ್ಲ ಅಂದಾಗ ಕೂಡ ಈ ರೀತಿ ಮಾಡ್ಬೋದು. ಅಥವಾ ನಿಮಗೆ ಬೌಲ್ ಶೇಪ್ ಬೇಡ ಅಂದರೆ ಸ್ಕ್ವೇರ್ ಶೇಪ್ನಲ್ಲಿ ಕಟ್ ಮಾಡಿಬಿಟ್ಟು ಟ್ರ್ಯಾಂಗಲ್ ಶೇಪ್ನಲ್ಲಿ ಕಟ್ ಮಾಡಿದ್ರೆ 4 ಪೀಸ್ ಆಗುತ್ತೆ. ಆ ಥರ ಕೂಡ ನೀವು ಪೂರಿನ ಹೊತ್ಕೊಂಡು ಲಟ್ಟಿಸ್ಕೊಳ್ಬೋದು. ನಿಮಗೆ 2-3 ಪೂರಿ ಹಾಕಿ ಬೇಯಿಸೋದಕ್ಕೆ ಬರುತ್ತೆ ಅನ್ನೋದಾದರೆ ಒಂದೇ ಸಲ ಒಂದೇ ಎಣ್ಣೆಯಲ್ಲಿ 2-3 ಪೂರಿಗಳು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೋದು. ನೋಡಿ ಪುಟಾಣಿಯಾಗಿ ಎಷ್ಟು ಚೆನ್ನಾಗಿದ್ದಾವೆ ಅಂತೇಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲಾಗಿ ಮನೇಲಿರೋಂಥ ಐಟಮ್ಸ್ನೇ ಬಳಸ್ಕೊಂಡು ಪನ್ನೀರ್ ಗ್ರೇವಿ ಮತ್ತು ಪೂರಿ ಮಾಡ್ಕೊಳ್ಬೋದು ಅಂತೇಳಿ. ನೀವು ಪೂರಿ, ದೋಸೆ, ಇಡ್ಲಿ ಏನೇ ಮಾಡೋದಿದ್ರು ಗ್ರೇವಿಗಳನ್ನ ಮೊದಲು ಮಾಡ್ಕೊಳ್ಳಿ. ಆವಾಗ ನೀವು ಮಾಡಿದ ತಕ್ಷಣ ಬಿಸಿ ಬಿಸಿಯಾಗಿ ಸರ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ. ನಾನು ಪನ್ನೀರ್ ಗ್ರೇವಿ ಮಾಡಿರೋದ್ರಿಂದ ಪೂರಿ ಮಾಡಿದ ತಕ್ಷಣ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲು ಫ್ರೆಂಡ್ಸ್, ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳು ಏನಾದ್ರು ಇದ್ದರೆ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಓಕೆ, ಬಾಯ್, ಥ್ಯಾಂಕ್ ಯು.